ಅಭಿ ಅವರು ಈ ಕಡೆ ಏನಾದ್ರೂ ಬಂದ್ರ? ಇಲ್ಲ ಕಣೋ, ಯಾಕೆ? ಅಭಿ ಕಾಣಿಸ್ತಿಲ್ಲ ಅಣ್ಣ. ಮತ್ತೆ ಮಿಸ್ ಆಗಿದಾನ? ಈ ಸರಿ ಯಾವ ಕಬೋರ್ಡಲ್ಲಿ ಬಚ್ಚಿಟ್ಕೊಂಡಿದ್ದೀನೋ ಏನೋ. ಬೇಗ ಎಲ್ಲ ಕಡೆ ಹೋಗಿ ಹುಡುಕಿ. ಅಗತ್ಯ ಇಲ್ಲ ಅಜ್ಜಿ, ಅಭಿ ಮನೆಗೆ ಹೋಗಿರ್ತಾನೆ. ನಮ್ಮ ಹತ್ರನೂ ಹೇಳ್ದೆ, ಕಡೆ ಪಕ್ಷ ಅವ್ರ ಅಮ್ಮ ತಂಗಿನ ಕರ್ಕೊಂಡು ಹೋಗ್ದೆ ಒಬ್ನೇ ಹೇಗೆ ಹೋಗ್ತಾನೆ? ನಾಣಿ ಸರ್, ಒಂದ್ಸರಿ ನಿಮ್ ಮೀನಾಕ್ಷಿ ಕಾಲ್ ಮಾಡಿ ಕೇಳು. ಸರಿ ಸರ್. ಯಜಮಾನ್ರಿಗೆ ಶುಭೋದಯ. ಎಲ್ಲಿದೆಯಾ ಮೀನಾಕ್ಷಿ? ಮನೆ ಮುಂದೆ ರಂಗೋಲಿ ಹಾಕ್ತಿದ್ದೀನಿ ರೀ. ಅಭಿ ಅವ್ರು ಹೇಗಿದ್ದಾರೆ? ಅದನ್ನ ಹೇಳ್ಬೇಕಾಗಿರೋದು ನೀನೆ. ಅಭಿ ಅಲ್ಲಿಗೆ ಬಂದಿದ್ದಾನಾ? ಬಂದಿಲ್ಲ ರೀ. ಒಂದ್ ನಿಮಿಷ ರೀ, ಅಭಿ ಈಗ ಬರ್ತಿದ್ದಾನೆ. ತುಂಬಾ ಕೋಪದಲ್ಲಿದ್ದಾನೆ ರೀ. ಏನಾಯ್ತಂತದ್ದು? ಮನೆಗೆ ಬಂದ್ಮೇಲೆ ಹೇಳ್ತೀನಿ. ಫೋನ್ ಇಡ್ತೀನಿ ಈಗ, ಇಡು. ಸರ್, ನೀವು ಹೇಳಿದ್ ನಿಜನೇ ಸರ್. ಅಭಿ ಈಗಷ್ಟೇ ಮನೆಗೆ ಹೋದ್ನಂತೆ. ಅಭಿಗೆ ನನ್ನ ಕಂಡ್ರೆ ಕೋಪ. ಈ ಮನೇಲಿ ಅವನಿಗೆ ಇರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅವನ ಮನೆಗೆ ಹೋಗಿದ್ದಾನೆ. ಕ್ಷಮಿಸಿ ಸರ್. ಅಭಿ ಸ್ವಲ್ಪ ಹಠವಾದಿ. ನಿಮ್ ಒಳ್ಳೆತನ ಅರ್ಥ ಮಾಡ್ಕೊಳ್ತಿರೋ ಅಷ್ಟು ಚಿಕ್ಕವನು. ಏನು ಅನ್ಕೋಬೇಡಿ. ಹೌದು ರೀ, ನಮ್ಮ ಅಣ್ಣ ತುಂಬಾ ಒಳ್ಳೆಯವನು. ಯಾವತ್ತೂ ಒಂದಿನ ನಿಮ್ನ ತಪ್ಪದೇನೆ ಅರ್ಥ ಮಾಡ್ಕೋತಾನೆ. ನನ್ನ ಮೇಲೆ ಅಭಿ ಕೋಪ ಇದೆ ಅಷ್ಟೇ, ಆದ್ರೆ ಅಭಿ ಮೇಲೆ ನನಗೇನು ಕೋಪ ಇಲ್ಲ ಬಂಗಾರ.